ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ನೀವು ನೋಡ್ತಿರೋ KF42 ರೈಡರ್. ನಾನು ನಿಮ್ಮ ಪ್ರವೀಣ್ ಕೂಡ ಮಾತಾಡ್ತೀನಿ. ಆ್ಯಕ್ಚುಲಿ ತಮ್ಮಲ್ಲಿ ನೋಡ್ತಿರೋ ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ಹೊರನಾಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ ನನ್ನ ಮಗ ನೋಡಿ, ಇವನಿದ್ದಾನೆ ಈ ಸತಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇನ್ನೊಂದು ಮಗನೂ ಇದ್ದಾನೆ. ಸೊ ನಮ್ಮ ಫ್ರೆಂಡ್ ವೈಫ್ ಬಾನು ಅವರು ಬರ್ತಾವ್ರೆ. ಮತ್ತು ಇನ್ನೊಂದು ಬೈಕು ಆನ್ ದ ವೇ ಜಾಯಿನ್ ಆಗುತ್ತೆ ಕುಣಿಗಲಲ್ಲಿ. ಬನ್ನಿ ಹೋಗೋಣ, ರೈಡ್ ಎಂಜಾಯ್ ಮಾಡ್ಕೊಂಡು ಪೀಸಾಗಿ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ಆದರೆ ಪಕ್ಕ ಯಾವ್ದಾದ್ರು ಪ್ಲೇಸ್ ಇದೆ ಅದೆಲ್ಲ ನೋಡ್ಕೊಂಡು ಬರೋಣ. ಕಳ್ಳನ ಮಗ ಇವನು. ಸೊ ಫ್ಯೂಲಲ್ಲಿ ಹಾಕ್ಸ್ಕೊಂಡು ಓಡೋಣ ಅಂತ ಓಡ್ತಾಯಿದ್ದೀವಿ. ಸೊ ನಮ್ಮ ಡಾಮಿದು 892 ಸೊ ನಮ್ಮ ಗಜಿಂಗೆ ಹಾಕ್ಸ್ಬೇಕು ನೋಡೋಣ. ಆ್ಯಕ್ಚುಲಿ ಆಲ್ರೆಡಿ 2-3 ಪಾಯಿಂಟ್ ಇದ್ದಾನೆ, 1-2 ಪಾಯಿಂಟ್ ಇರಬೇಕು, ನೋಡೋಣ. ಸೊ ಬನ್ನಿ ಮುಂದೆ ಹೋಗ್ತಾ ಸಿಗೋಣ, ಮಾತಾಡೋಣ ಅಂತ ಹೋಗೋಣ. ಏನು ವಿಷಯ ಅಂದರೆ ಸೋಮು ಗಾಡಿ ಪೆಟ್ರೋಲ್ ಖಾಲಿಯಾಗಿ ಹೋಗಿ ನಿಂತ್ಕೊಬಿಟ್ಟಿತ್ತು. ಈಗ ಹೋಗಿ ಪೆಟ್ರೋಲ್ ಫಸ್ಟ್ ಟೈಮ್ ಈ ಥರ ಹೋಗ್ತಿರೋದು ನಾನು. ಎಲ್ಲಿ ಪೆಟ್ರೋಲ್ ತರೋಕ್ಕೆ, ಇಂಡಿಯನ್ ತರೋಕ್ಕೆ 6 ಕಿಲೋಮೀಟ್ರ್ ಹೋಗಿದ್ದೀವಿ ಗಾಯ್ಸ್. ಸೀರಿಯಸ್ಲಿ 6 ಕಿಲೋಮೀಟ್ರ್ ಹೋಗಿದ್ದೀವಿ. ಏನು ಹೇಳಿ ಇವನು ನೋಡಿ, ನಮ್ಮ ಅಣ್ಣ ಹೆಂಗೆ ನಿಂತಾನೆ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಹೈವೇಲಿ ಇಬ್ಬರು ಜಾಯ್ನ್ ಆಗ್ತಾರೆ ಅಂತ. ಸೊ ಸೋಮು ಮತ್ತು ಹೇಮಂತಣ್ಣ ಅಂತ. ವೆಲ್ಕಮ್ ಟು ಮೈ ಚಾನಲ್ ಬ್ರೋ. ನೋಡಿ ಮರ್ಯಾದೆನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಫೈನಲಿ ಕೊಟ್ಯಾರ ಇದ್ದೀವಿ, ನೋಡ್ಬೋದು. ಫೈನಲಿ ಕೊಟ್ಯಾರ ರೀಚ್ ಆಗಿದ್ದೀವಿ. ಹೆವಿ ಮಳೆ ಸಿಕ್ಕಾಪಟ್ಟೆ ಮಳೆ. ಹಾಸನಿಂದ ಹಿಡಿದು ಅಪ್ ಟು ಇಲ್ಲಿವರೆಗೂ ಫುಲ್ ಮಳೆ. ನಮ್ಮ ಗಾಡಿಗಳೆಲ್ಲ ಇಲ್ಲಿ ನಿಂತಿದೆ. ಈಗ ಒಂದು ಹೋಟ್ಲಿಗೆ ಹಾಕಿದ್ವಿ, ಊಟ ಮಾಡ್ಕೊಂಡು ಓಡೋಣ ಅಂತ. ಆಲ್ರೆಡಿ ಟೈಮ್ ಬಂದು 9:15 ಆಗಿದೆ ಗುರು. ಸಿಕ್ಕಾಪಟ್ಟೆ ಚಳಿ ಅಂದ್ಕೊಂಡು, ಹೆವಿ ಚಳಿ. ಇದರಲ್ಲಿ ಹೋದೆ ಅಂತಾರೆ, ಸಖತ್ ಮಜಾ. ಬನ್ನಿ ಹೋಗುವ, ಎಂಜಾಯ್ ಮಾಡುವ. ಸ್ನೇಹಿತರೆಲ್ಲ ಊಟ ಮಾಡೋಕೆ ಆಲ್ರೆಡಿ ಕೂತವ್ರೆ. ಇವನು ಅವ್ರ ಲವರ್ ಜೊತೆ ಮಾತಾಡ್ತಾನೆ, ಕಪಲ್ಸ್. ಸೊ ನಮ್ಮ ಅಣ್ಣ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾರಪ್ಪ. ಸ್ಪೆಷಲ್ ಎಂತ ಅಂದರೆ ಅದು ನೀರು ದೋಸೆ. ಸೊ ಸ್ನೇಹಿತರೆ ಬಂದು ಎಲ್ಲ ಹಾಲ್ಟ್ ಆದವು. ನೈಟು ಒಂದು ಹೆಚ್ಚು ಕಮ್ಮಿ 11:45 12 ಆಗಿತ್ತು ನಾವು ಬಂದಾಗ. ಸೊ ರೂಮು ಫಸ್ಟೇ ಬುಕ್ ಆಗಿರೋದ್ರಿಂದ ರೂಮ್ ಸಿಕ್ಕಿತ್ತು. ನೇತ್ರಾವತಿಲಿ ರೂಮ್ ಮಾಡಿದ್ವಿ. ಸೊ ಸೂಪರಾಗಿತ್ತು ಅಂದ್ಕೊಳ್ಳಿ. ವ್ಯೂ ಮಾತ್ರ ಎಕ್ಸ್ಟ್ರಾರ್ಡಿನರಿ ಗುರು. ಈಗ ತೋರಿಸ್ತೀನಿ, ಸ್ವಲ್ಪ ನೋಡ್ಕೊ ಬನ್ನಿ. ಫುಲ್ ಫಾಗ್, ಅಲ್ಲೆಲ್ಲ ನಿಮ್ಗೆ ಅದೆಲ್ಲ ಕಾಣಿಸೋದು, ಎಲ್ಲ ಫುಲ್ ಫಾಗ್ ಅಂದ್ಕೊಳ್ಳಿ. ಸಾಕತ್. ನಾವು ನೋಡಿ ಬಾಲ್ಕನಿಯಲ್ಲಿ ನಿಂತಿದ್ದೀವಿ. ರೂಮ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಗುರು. ರೂಮ್ ಮಾತ್ರ ಸಕ್ಕತ್ತಾಗಿತ್ತು, ಒಳ್ಳೆ ರೂಮ್. ಸೊ ರೂಮೆಲ್ಲ ಮೊಬೈಲ್ ಅಲ್ಲೇ ಇರಲಿ. ಸೊ ರೂಮಿಂದ ನಾವು ಬಂದು ಹೊರಟಿದ್ದೀವಿ. ಇನ್ನೂ ದರ್ಶನ ಇನ್ನೂ ಲೇಟಾಗಿ ಮಾಡ್ತೀವಿ. ಆ್ಯಕ್ಚುಲಿ ಇನ್ನೂ ದರ್ಶನ ಮುಗಿಸ್ಕೊಂಡು ಆ್ಯಕ್ಚುಲಿ ಟೈಮ್ ಆಗ್ಬಿಟ್ಟಿದೆ. ಬೇಗ ಎದ್ದೋಳೋರು ಲೇಟಾಗಿ ಎದ್ದು ನಾವೇನು ಮಾಡೋಕ್ಕಾಗಲ್ಲ. ಒಂದು ಟೈಮ್ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ರೂಮ್ ಮಾತ್ರ ಸಾಕಾಗಿತ್ತು ಅಂದ್ಕೊಳ್ಳಿ. ನಾವು ಯಾವುದೋ ಒಂದು ಮಾಮೂಲಿ ಇದು ಎಂಥ ನಾರ್ಮಲ್ ಒಂದು ಬೆಡ್ ಇರೋದೇನೋ ಕೊಡ್ತಾರೆ ಅಂದ್ಕೊಂಡೆ. ಬಟ್ ಇಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೀರಿಯಸ್ಲಿ ಸಕ್ಕತ್ತಾಗಿತ್ತು. ಸೊ ಗಾಯ್ಸ್, ವ್ಯೂ ನೋಡಿ ಗಾಯ್ಸ್, ಏನು ಸಕ್ಕತ್ತಾಗಿದೆ ಗಾಯ್ಸ್. ಆ್ಯಕ್ಚುಲಿ ಇದೆ ನಮ್ಮ ರೂಮು, ನೇತ್ರಾವತಿ. ಇಲ್ಲೇ ನೋಡಿ. ನಾವು ಇಲ್ಲಿ ಆಲ್ಟು ಸಾಕಾಗಿತ್ತು ಅಂದ್ಕೊಳ್ಳಿ, ಮಸ್ತಾಗಿತ್ತು ಆ್ಯಕ್ಚುಲಿ. ಆಯ್ತೇನಾ?
ಸೊ ನನ್ನ ಪವನೊಂದು ಇನ್ಸ್ಟಾ 360 ಮೌಂಟ್ ಕಳೆದೋಗಿದೆ. ಬಿಚ್ಚಿರೋದು ನನಗೆ ಗ್ಯಾಪ್ನ ಐತೆ, ಕೊಟ್ಟಿರೋದು ನನಗೆ ಗ್ಯಾಪ್ನ ಐತೆ. ನಾನು ಇಲ್ಲಿ ರ್ಯಾಕ್ ಬಿಚ್ತಾ ಇದ್ದೆ. ಬಟ್ ರ್ಯಾಕ್ ಕಾಣಿಸ್ತಿಲ್ಲ ಆ್ಯಕ್ಚುಲಿ. ಕೇಳಿದೆ ಕಣ ಅಲ್ಲೇ ನಾನು ಹುಡುಕೋದ ಮೇಲೆ ನಿಂದು ಕೇಳಿದೆ, ಇಲ್ಲ ಅಂತ ಅಂದ. ಸೊ ಎಲ್ಲರೂ 5 ಗಂಟೆಗೆ ದರ್ಶನಕ್ಕೆ ಹೋಗ್ಬಿಡೋಣ, 5 ಗಂಟೆಗೆ ರೆಡಿ ಆಗೋಣ ಅಂದ್ಕೊಂಡು 7 ಗಂಟೆ 7:15 ಮಾಡಿದ್ದಾರೆ ಗಾಯ್ಸ್. ಅದು ಇವು ನಮ್ಮ ಸೋಮು ಹೋದ್ರೆ ಒಂದು ಹಾಫ್ ಆನ್ ಅವರು. ಇಲ್ಲಿ ನಮ್ಮ ಡ್ರೈವರು ಇವು ನೇಮಂತ ಅಣ್ಣ ಹೋದರೆ 1 ಅವರ್ ಆದರೂ ಬರೋಲ್ಲ. ಒಳಗಡೆ ಅದೇನು ಮಾಡ್ತಾನೆ ನಿಜ ಗೊತ್ತಿಲ್ಲ. ಇವನು ನಮ್ಮ ಶಿಷ್ಯ ಗೊತ್ತಲ್ಲ, ಅವ್ರು ಅರ್ಧ ಗಂಟೆ ಬರೋದೇ ಇಲ್ಲ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಒಳಗಡೆ ಮಾತ್ರ ಸ್ನಾನ ಮಾಡ್ತಾರೋ ನೀರೇ ತಯಿಸ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ. ಇವನೇನು ಹೋಗ್ಬಿಟ್ಟು 2 ನಿಮಿಷ ಗುರು 5 ನಿಮಿಷ ಸ್ನಾನ ಮಾಡಿರೋದು ನಾನು. ಸೊ ಫೈನಲಿ ದರ್ಶನ ನಿಂತಿದ್ದೀವಿ. ಇವತ್ತು ಸೋಮವಾರ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿನೇ. ಇನ್ನೂ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಲ್ಲ, 7-7:30 ನಾವು ಬಂದಿದ್ದೀವಿ ದರ್ಶನಕ್ಕೆ. ಸೊ ಫೈನಲಿ ದರ್ಶನ ಆಗಿ ಎಲ್ಲ ಈಚೆ ಇದ್ದೀವಿ. ಪ್ರಸಾದನೂ ಆಯಿತು. ಪ್ರಸಾದ ಇನ್ನೊಂದು ಹೆಚ್ಚು ಕಮ್ಮಿ 2 ನಿಮಿಷ ಲೇಟ್ ಆಗಿರೋ ಕೂಡ ಪ್ರಸಾದ ಕೊಡ್ತಾ ಇರಲಿಲ್ಲ. ಸೊ ಪ್ರಸಾದ ತಿಂದ್ಕೊಂಡು ಈಗ ಎಕ್ಸಿಟ್ ಆಗಿ ಮತ್ತೆ ಈಗ ಫೋಟೋಗೋಸ್ಕರ ಬಂದಿದ್ದೀವಿ. ಸೊ ದರ್ಶನ ಮಾತ್ರ 2 ಸಲ ಮಾಡಿದ್ರೆ ಸೂಪರಾಗಿತ್ತು, ಮಸ್ತಾಗಿತ್ತು ಅಂದ್ಕೊಳ್ಳಿ. ಥ್ಯಾಂಕ್ ಯು. ಸೊ ಫೈನಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಏನು ಓಡಬೇಕು. ಈಗ ನೆಕ್ಸ್ಟ್ ಪ್ಲೇಸ್ ಬಂದು ನಾವು ಸಂಸೆ ಗಣಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಿ. ಹೋಗೋಣ ಬನ್ನಿ. ಸೊ ಫೈನಲಿ ಎಲ್ಲ ಮುಗೀತು. ಈಗ ಇಲ್ಲಿಂದ ಹೊರನಾಡಿಂದ ಹೋಗ್ತೀವಿ. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ, ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿದೆ. ಸೊ ನಾವಿದ್ದಿದ್ದು ರೂಮ್ ಇದು. ಸೊ ಸಖತ್ತಾಗಿತ್ತು. ಥ್ಯಾಂಕ್ ಯು ರೂಮ್ ಮಾಡಿಕೊಟ್ಟಿದ್ದ ನಮ್ಮ ಶಶಾಂಕ್ ಬೈಗೆ ಹಾಗೂ ಕೋಪ್ರೇಟ್ ಮಾಡಿದಂಥ ನಮ್ಮ ನೇತ್ರಾವತಿ ನಿವಾಸಿ ಅವ್ರಿಗೆ ತುಂಬ ಥ್ಯಾಂಕ್ ಯು. ಸೊ ಬನ್ನಿ ಓಡೋಣ. ಈಗ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಟೈಮ್ ಬನ್ನಿ 9:53 ಆಗಿದೆ. ಓಡೋಣ ಬನ್ನಿ, ಇದರಿಂದ ಓಡಬೇಕು. ಸೊ ಬನ್ನಿ ಓಡೋಣ. ಸೊ ಸ್ನೇಹಿತರೆ, ಲೊಕೇಶನ್ ನೋಡ್ತಿದ್ದಾಗಲೇ ಗೊತ್ತಾಗುತ್ತೆ ನಾವು ಯಾವ ಲೊಕೇಶನ್ಗೆ ಬಂದಿದ್ದೀವಿ ಅಂತ. ಸೊ ಎಷ್ಟೋ ಮೂವಿಗಳು ಶೂಟಿಂಗ್ ಆಗಿರೋ ಸ್ಪಾಟ್ ಇದು. ಸೊ ಫೈನಲಿ ಜಾಗ ಇಟ್ಟಾಗ ಕಾರಣ ಒಂದು ಲವ್ ಮಾಕ್ಟೇಲ್ ಮೂವಿ ನೋಡಿ. ಸಂಸೆ ಗಣಪತಿ ನಮ್ಮ ಡಾರ್ಲಿಂಗ್ ಕೃಷ್ಣ ಫಸ್ಟ್ ಮೂವಿ ಲವ್ ಮಾಕ್ಟೇಲ್ ಮೂವಿ ತೆಗೆದಿರೋ ಸ್ಪಾಟ್ ಇದು. ಹಾಗೆ ಚಿಕ್ಕಣ್ಣ ಅವರು ಉಪಾಧ್ಯಕ್ಷ ಮೂವಿಲಿ ಅವರ ಹೀರೋಯಿನ್ನ ಎತ್ಕೊಂಡ್ಬರ್ತಾರೆ. ಅದೊಂದು ವೀಡಿಯೋ ಹಾಕ್ತೀನಿ ನೋಡಿ. ನೀನೆ ಎಲ್ಲ ನೀನೆ, ಬೇರೆನು ಬೇಡ ಕಣೆ. 7 ಜನ್ಮ ನೀನೆ ನನ್ಗೆ ಬೇಕು ಅಂತ ದೇವರನ್ನ ಕೇಳ್ತೀನಿ ಕಣೆ. ಬೇರೆ ದೇವ್ರು ಕಾಯುತ್ತಾರೆ ನನ್ನ ನಿನ್ನ ಹರಕೆನ ಕಟ್ತೀನಿ ಕಣೆ. ಆ ಟಿ ಎಸ್ಟೇಟು ನೋಡಿ ಎಷ್ಟು ಸಾಕಾಗಿದೆ, ಸುಂದರವಾಗಿದೆ. ಆ್ಯಕ್ಚುಲಿ ಹೋದ ವರ್ಷ ಬಂದಿದ್ದೆ ನಾನು. ಸೊ ಹೊರನಾಡಿಗೆ ಬಂದಾಗೆಲ್ಲ ಸಂಸ್ಥೆ ನೋಡಿಕೊಂಡು ಮತ್ತು ಕಳಶ ನೋಡ್ಕೊಂಡು ವಾಪಸ್ ಹೋಗೋದು ನಮ್ಮ ಪದ್ಧತಿ. ನಮ್ಮ ಅದೃಷ್ಟ ಹೆಂಗಿತ್ತು ಅಂತ ಅಂದರೆ ಇವತ್ತು ಒಳ್ಳೆ ಒಂದು ಪೂಜೆ ಆಯಿತು, ಸಾಕಾಗಿತ್ತು. ಜಾಸ್ತಿ ಜನಕ್ಕೆ ಸ್ವಲ್ಪ ದರ್ಶನ ಸಿಗಲ್ಲ, ಕೆಲವೊಬ್ರಿಗೆ ದರ್ಶನ ಸಿಗುತ್ತೆ ನೋಡಿ. ದರ್ಶನ ಗಿಷ್ಟನೆಲ್ಲ ಮಾಡಿಕೊಂಡು ಇವಾಗ ಒಂದು 2-3 ರೀಲ್ಸು ಇಟ್ಕೊಂಡು ಹೋಗೋಣ ಬನ್ನಿ. ರೀಲ್ಸ್ ಎಲ್ಲ ಮಾಡಿ ಮುಗೀತು. ಸೊ ಹೊರಡ್ಬೇಕು ಈಗ. ಸ್ಪೆಕ್ಸಿಗೋಸ್ಕರ ಈ ಜಾಗಕ್ಕೆ ಇವತ್ತು ನೀನು ಬಂದಿದ್ದು. ಇಷ್ಟು ದಿನ ಬಿಜಿಯಪ್ಪ ನೀನು ಇವಾಗ ಸ್ವಲ್ಪ ಆಗ್ತಾ ಇದೆ ಫೋನಿಗೂ ಮತ್ತೆ ಅವ್ರಿಗೂ. ನನಗೂ ಗೊತ್ತೇ ನನ್ನ ತಂಗಿ ನೋಡಿ ಗುರು, ಅಣ್ಣಂಗೆ ರೆಸ್ಪೆಕ್ಟೇ ಇಲ್ಲ. ಅನ್ರೆಸ್ಪೆಕ್ಟ್ ಗುರು, ಏನು ಮಾಡೋಕ್ಕಾಗಲ್ಲ. ಬಂದ ತಕ್ಷಣ ಅಡ್ಜಸ್ಟ್ ಮಾಡ್ತಾರೆ ನೋಡಿ. ಇಷ್ಕ್ ವಾಲ ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದೀನಿ. ನೇಚರ್ ಮಾತ್ರ ಸಾಕಾಗಿದ್ರು. ಹಂಗೆ ಅನ್ನ ಪ್ರಸಾದನೂ ಇತ್ತು ನಮ್ಮ ಪುಣ್ಯಕ್ಕೆ. ಹಂಗೆ ಊಟ ಗೀಟ ಮಾಡಿಕೊಂಡು ಇವಾಗ ಇಲ್ಲಿಂದ ಸ್ಟ್ರೈಟ್ ಮನೆಗೆ ಓಡಬೇಕು. ಆಲ್ರೆಡಿ ಸಮಯ ಬಂದು 1:30 ಆಗಿದೆ. ಇನ್ನೇನೆಲ್ಲ ಮುಗಿಸ್ಕೊಂಡು ಬರೀ ಮುಂದೆ ಎಲ್ಲನ ಟೀ ಬ್ರೇಕ್ ಸಿಕ್ಕಿದಾಗ ಒಂದು ಸ್ಟಾಪ್ ಹಾಕಿ ಅಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಏನಾ ಸಿ ಯು. ಗಾಯ್ಸ್ ಕುಣಿಗಲಲ್ಲಿದ್ದೀವಿ. ಚಾಯ್ ಬ್ರೇಕ್ ಅಂತ ಹಾಕಿದ್ದು ಲಾಸ್ಟ್ ಬ್ರೇಕ್ ಇದು.
ಎ ಬಿ ಚಾಯ್. ಸೊ ಗಾಯ್ಸ್ ಫೈನಲಿ ರಾಮನಗರ ಬಂದು ರೀಚ್ ಆಗಿದ್ದೀವಿ. ಸೊ ಇಲ್ಲಿಗೆ ಈ ನಮ್ಮ ಪಯಣ ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ಸಲ ಸಿಗೋಣ, ಮುಂದಿನ ರೈಡಲ್ಲಿ ಜಾಯ್ನ್ ಆಗೋಣ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು. ನೋಡಿ ಗಾಯ್ಸ್, ಆಮೇಲೆ ಊಟ ಇಲ್ಲ, ಎಲ್ಲೂ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಫ್ರೈಡ್ ರೈಸ್ ಪಾಸ್ ಅಂತ ಓದಿದ್ವಿ. ಅದು ರಾಮನಗರ ಲಂಡನ್ ಬೇಕ್ರಿ. ಏನು ಹೇಳಿ, ಜಾಲಿ. ಓಕೆ, ಸಿಗೋಣ ನೆಕ್ಸ್ಟ್ ರೈಡಲ್ಲಿ. ಬಾಯ್.